ಅಖಿಲ ಎಷ್ಟು ಬುದ್ಧಿವಂತೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನೀನು ಅವಳನ್ನ ವೈದೇಹಿ ಅಲ್ಲ ಅಂದ್ರು ಅವಳೇ ವೈದೇಹಿ ಇರ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಿದ್ಲು. ನಾವೆಲ್ಲರೂ ಬೇಡ ಅಂದ್ರು ಈ ಮನೇಲೆ ಇರ್ಲಿ ಅಂತ ಒಪ್ಸಿದ್ಲು. ಆದ್ರೆ ನಮಗೆ ಅವಳು ವೈದೇಹಿ ಅಲ್ಲ ಅನ್ನೋದು ಸಾಬೀತಾಯ್ತಲ್ಲ. ಇಷ್ಟು ದಿನ ಇಲ್ಲ ಅಂದಿದ್ ನೀನೇ ಈಗ ಅವಳನ್ನೇ ವೈದೇಹಿ ಅಂತ ಹೇಳ್ತಾ ಇದೆಯಲ್ಲ. ಒಂದ್ ವೇಳೆ ಅಖಿಲನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲದೆ ಹೀಗೆ ಹೇಳ್ತಿದ್ಯಾ ದೇವಾಂಶ್? ನನ್ನ ಮನ್ಸಲ್ಲಿ ಜೀವನದಲ್ಲಿ ವೈದೇಹಿ ಇರಬೇಕಾದ್ರೆ ಬೇರೊಬ್ರನ್ನ ನಾನು ಇಷ್ಟಪಡ್ತೀನೋ ಅಥವಾ ಪಡೋದಿಲ್ವೋ ಅನ್ನೋ ಪ್ರಶ್ನೆಗೆ ಅರ್ಥ ಇರಲ್ಲ. ಅದಕ್ಕೆ ಈಗ ಯಾಕೆ ಈ ತರ ಮಾತಾಡ್ತಾ ಇದೀಯ ದೇವಾಂಶ್? ಇದೇ ಮಾತು ಅವಳ ಜೊತೆ ಮದ್ವೆ ಅಂದಾಗ್ಲೇ ಹೇಳ್ಬೋದಿತ್ತಲ್ವಾ? ಮಾತ್ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಉರ್ಮಿಳಾ, ಸ್ವಲ್ಪ ಸುಮ್ಮನೆ ಇರು. ನಿನ್ಗೇನೋ ಆಗಿದೆ ದೇವಾಂಶ್. ಇಲ್ಲ ಅಂದಿದ್ರೆ ವೈದೇಹಿ ಇಲ್ಲ ಅಂತ ನಂಬಿದ್ದ ನಿನ್ ಮನ್ಸು ಇದ್ದಕ್ಕಿದ್ದ ಹಾಗೆ ಬದಲಾಗಿದೆ ಅಂತಂದ್ರೆ ನಿನ್ಗೇನೋ ಆಗಿದೆ. ಯಾವ ಆಧಾರದ ಮೇಲೆ ಇವಳು ವೈದೇಹಿ ಅಂತ ಹೇಳ್ತಿದ್ಯಾ? ನಾನು ನಂಬೋದು ನನ್ನ ಮನ್ಸನ್ನ. ಆ ಮನ್ಸು ಹೇಳ್ತಾ ಇದೆ ಅಮ್ಮ. ಹಾಗಾದ್ರೆ ಆ ಮನ್ಸು ತಪ್ಪು ದಾರಿ ಹಿಡ್ದಿದೆ ದೇವಾಂಶ್. ಇವಳು ವೈದೇಹಿ ಆದ್ರೆ ಶಾಂತ ಚಿಕ್ಕಿ ಮಗಳಾಗಿರ್ಬೇಕಲ್ವಾ? ಮತ್ತೆ DNA ಟೆಸ್ಟ್ ಅಲ್ಲಿ ಅಲ್ಲ ಅಂತ ಯಾಕೆ ಬಂತು? ಕರೆಕ್ಟ್. ಇದೊಂದು ಸಾಕು ವೈದೇಹಿ ಅಲ್ಲ ಅಂತ ಹೇಳೋದಕ್ಕೆ. ಅಷ್ಟೇ ಅಲ್ಲ ದೇವಾಂಶ್, ಇವಳೇ ವೈದೇಹಿ ಆಗಿದ್ರೆ ನಮ್ಮ ಮನೆಗೆ ಸಂಬಂಧಪಟ್ಟಿರೋ ಪ್ರತಿ ವಿಷಯನೂ ಹೇಳೋ ರಾಜಗುರುಗಳು ಅಖಿಲನ್ ಜೊತೆ ನಿನ್ ಮದುವೆ ಆಗತ್ತೆ ಅಂತ ಯಾಕೆ ಹೇಳಿದ್ರು? ಅಪ್ಪ, ನೀವ್ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ನನ್ನಿಂದ ಬರೋ ಉತ್ತರ ಒಂದೇ. ನನ್ನ ಮನ್ಸು ನನಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇವಳೇ ನನ್ನ ವೈದೇಹಿ. ನೀವು ಹೇಳೋ ರಿಸಲ್ಟ್ ಅಲ್ಲಿ ತಪ್ಪು ರಿಸಲ್ಟ್ ಬಂದಿರಬಹುದು. ರಾಜಗುರು ಏನ ಯೋಚನೆ ಮಾಡಿ ಹಾಗೆ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತಿರೋದು ಮಾತ್ರ ಒಂದೇ, ಅವಳೇ ನನ್ನ ವೈದೇಹಿ, ಅವಳೇ ನನ್ನ ಜೀವನ. ನನ್ನ ಜೀವನದಲ್ಲಿ ಇವಳನ್ನ ಬಿಟ್ರೆ ಬೇರೆ ಇನ್ಯಾರಿಗೂ ಜಾಗ ಇರಲ್ಲ. ನಿಮ್ ತಂದೆ ಅವಳಿಗೆ ಮಾತು ಕೊಟ್ಟಿದ್ದಾನೆ ದೇವಾಂಶ್. ನಿನ್ ಮನಸ್ಗೋಸ್ಕರ ಆ ಮಾತನ್ನ ಮುರಿಬೇಕಾ? ನಿಮ್ ತಂದೆ ಕೇವಲ ಮಾತು ಕೊಟ್ಟಿದ್ದಾನೆ ಅಂತ ಅನ್ಕೊಂಡಿದ್ಯಾನೋ? ಒಂದ್ ವೇಳೆ ಆ ಮಾತು ತಪ್ಪಿದ್ರೆ ನಿಮ್ ತಂದೆ ಪ್ರಾಣ ಹೋಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ? ನೀವು ಮಾತು ಕೊಟ್ಟಿದ್ದೀರಾ ನಿಜನೇ ಅಪ್ಪ, ಆದ್ರೆ ನೀವು ಕೊಟ್ಟಿರೋ ಮಾತು ಮುಂದೆ ನಮ್ಮ ಪ್ರೀತಿ ಜೀವನ ಎಲ್ಲ ವ್ಯರ್ಥನೇನಪ್ಪ.
ನೋಡಿದ್ರಲ್ಲ ಮಾವ, ಆಗ್ಲೇ ನಾನು ಹೇಳಿದ್ನಲ್ಲ ಏನಾದ್ರೂ ಆಗ್ಬಹುದು ಅಂತ. 2 ತಿಂಗಳು ಅಂತ ಹೇಳಿದ್ರಿ, 25 ನಿಮಿಷನೂ ಆಗ್ಲಿಲ್ಲ. ಅಷ್ಟು ಬೇಗ ನೀವು ಕೊಟ್ಟಂತ ಮಾತು ನನ್ನ ನಂಬಿಕೆ 2 ನೀರಲ್ಲಿ ಕೊಚ್ಕೊಂಡು ಹೋಯ್ತು. ನೀವ್ ಕೊಟ್ಟಿರೋ ಮಾತಿನ ಫಲ ಇದೇನಾ ಹೇಳಿ ಮಾವ? ಹಾಗಾದ್ರೆ ನಿನ್ನ ಉದ್ದೇಶ ಏನು ಅಖಿಲ? ನಾನು ವೈದೇಹಿ ಅಂತ ಗೊತ್ತಾದ ಮೇಲೂ ಕೂಡ ಅವಳನ್ನ ಬೇಡ ಅಂತ ನಿನ್ನ ಮದುವೆ ಮಾಡ್ಕೋಬೇಕಾ? ನಿನ್ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲದೆ ಹೋದ್ರೂ ವೈದೇಹಿನ ಬಿಟ್ಕೊಡ್ಬೇಕಾ ನಾನು? ಹೇಳು ಅಖಿಲ. ಸಾಕ್ ಮಾಡು ದೇವಾಂಶ್. ನೀನ್ ನಂಬಿರೋದ್ ನಿಜ ಆಗಿದ್ರೆ ನಿನಗನ್ನಿಸ್ದಂಗ್ ಮಾಡ್ಕೋ. ಈ ದಶರಥರ ಮಾತನ್ ಜೀವನದಲ್ಲಿ ಇದುವರೆಗೂ ಮಾತಿಗೆ ತಪ್ಪಿಲ್ಲ. ನಿಜವಾಗ್ಲೂ ಅವಳು ವೈದೇಹಿ ಆಗಿದ್ರೆ, ನಿನ್ನ ನಂಬಿಕೆ ನಿಜ ಆಗಿದ್ರೆ ನನಗಿಂತ ಸಂತೋಷ ಪಡೋರಿಲ್ಲ. ಆದ್ರೆ ನಾನು ಕೊಟ್ಟ ಮಾತು ಇನ್ನೊಬ್ರು ಮನ್ಸಲ್ಲಿ ಆಸೆ ಮೂಡಿಸಿರುತ್ತೆ. ಈ ಮಾತಿಂದ ಆ ಆಸೆ ಸತ್ತು ಹೋಗುತ್ತೆ. ಅಂದ್ರೆ ನನ್ನ ಮಾತು ಸತ್ತು ಹೋದ ಹಾಗೆ. ನನ್ನ ಮಾತು ಸತ್ತು ಹೋದ ಹಾಗೆ. ಈ ದಶರಥ ಸತ್ತು ಹೋದ ಹಾಗೆ. ದಶರಥ ಏನಾಯ್ತು ದೊಡ್ಡಪ್ಪ? ಅಪ್ಪ ಇದ್ದೇನೆ ಅಪ್ಪ. ಅಪ್ಪ ನನಗೆ ಗೊತ್ತಪ್ಪ, ನೀವು ಮಾತಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀರಾ. ಆದ್ರೆ ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ನ ವೈದೇಹಿನ ಹೇಗ್ ಬಿಟ್ಕೊಡ್ಲಪ್ಪ? ಕಟ್ಟು ದೇವಾಂಶ್. ನೀನೇ ಗುರ್ತು ಹಿಡಿಬೇಕು ಅಂದೆ. ನನ್ನ ಮನ್ಸಲ್ಲಿರೋದು ನೀನೇ ಅಂತ ನಾನು ಗುರ್ತು ಹಿಡಿದ್ರೇನೆ ನಮ್ಮ ಪ್ರೀತಿ ಬದುಕೋದು ಅಂತ ಹೇಳಿದೆ. ಗುರ್ತು ಹಿಡಿದೆ ವೈದೇಹಿ. ಆದ್ರೆ ಅದೇ ಮಾತಿನ ಹೊರಗಡೆ ಹೇಳಕ್ಕಾಗ್ದಿರೋಂಥ ಪರಿಸ್ಥಿತಿ ಹೇಗ್ ಬಂತು ಅಂತ ನೋಡ್ದ್ಯಾ? ನೀನೇ ನನ್ನ ವೈದೇಹಿ ಅಂತ ಎಲ್ರ ಮುಂದೆ ಹೇಳಿದ್ರೆ ಏನಾಗಬಹುದು ಅಂತ ಊಹೆ ಆದ್ರೂ ಇದೆಯಾ ನಿನಗೆ? ನಮ್ಮ ಪ್ರೀತಿ ಬದುಕಬೇಕು, ಅದೇ ರೀತಿ ಅಪ್ಪ ಕೂಡ ಬದುಕಬೇಕು ವೈದೇಹಿ. ಅಪ್ಪ ಬದುಕಬೇಕು ಅಂದ್ರೆ ಅವ್ರ ಮಾತಿಗೆ ಇಲ್ಲ ಅಂತ ಹೇಳಬಾರ್ದು. ಹಾಗಂತ ನಿನ್ನನ್ನು ಬಿಟ್ಟರೆ ನನ್ನ ಮನಸ್ಸಲ್ಲಿ
ಬೇರೆ ಯಾರಿಗೂ ಸ್ಥಾನ ಕೊಡೋಕ್ಕೂ ಆಗಲ್ಲ. ನೀನಿಲ್ಲ ಅನ್ಕೊಂಡಿದ್ದಾಗ್ಲೇ ನನ್ನ ಮನ್ಸಲ್ಲಿ ಬೇರೆ ಯಾರಿಗೂ ಸ್ಥಾನ ಸಿಗ್ಲಿಲ್ಲ ವೈದೇಹಿ. ಅಂಥದ್ರಲ್ಲಿ ನನ್ನ ಕಣ್ಮುಂದೆನೆ ನೀನಿದ್ರು ಬೇರೊಬ್ರಿಗೆ ನನ್ನ ಜೀವನದಲ್ಲಿ ನನ್ನ ಸ್ಥಾನ ಕೊಡ್ತೀನ? ನಿಜವಾಗ್ಲೂ ಕೊಡಲ್ಲ ನಾನು. ಮತ್ತೊಬ್ರಿಗೆ ಸ್ಥಾನ ಕೊಡ್ಬೇಕಾಗಿ ಬಂದ್ರೆ ನಾನು ನನ್ನ ಪ್ರಾಣನ ಬಿಡ್ತೀನಿ ಹೊರತು ನನ್ನ ಪ್ರೀತಿಗೆ ನಾನು ಮೋಸ ಮಾಡೋದಿಲ್ಲ. ಮಧು, ಫೋನಲ್ಲಿ ಆಮೇಲೆ ಮಾತಾಡುವಂತೆ, ಮೊದ್ಲು ಕೆಲ್ಸ ನೋಡು. ಬೇಗ ಹೋಗು. ಬೇಗ ಬೇಗ ಎತ್ಕೊಂಡು ಹೋಗು. ಸರಿ, ಒಳಗೋ. ಯಾರು ನೋಡ್ಲಿಲ್ಲ. ಎಂಗೇಜ್ಮೆಂಟ್ ನಿಲ್ಸ್ತಾಳಂತೆ. ಎಂಗೇಜ್ಮೆಂಟು ನಿನ್ ಸಾವಿಗೆ ಇಟ್ಟಿದ್ದೀನಿ ಕಣೆ ಮುಹೂರ್ತನ. ಆರಾಮಾಗಿ ಮೇಲಕ್ಕೆ ಹೋಗು. ನೀನ್ ಜೀವಂತವಾಗಿ ಇಲ್ಲ ಅಂದ್ರೇ ನಾನು ಸೇಫ್. ಯಾಕೆ ಅಂದರೆ ನೀನು ಏನಾದರೂ ಬದುಕಿದ್ರೆ, ಒಂದು ನಿನ್ನ ಹುಚ್ಚ ತಾಯಿಗೆ ಬುದ್ಧಿ ಬಂದು ನಾನೇ ಅವಳನ್ನು ಸಾಯ್ಸಕ್ಕೆ ಹೋಗಿ
ಅಡ್ಡ ಬಂದಿದ್ದು ವೈಶಾಲಿನ ಸಾಯಿಸಿದೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ದೇವಾಂಶ್ ನೀನೇ ವೈದೇಹಿ ಅಂತ ನಂಬಿ ಅಖಿಲನ್ನ ಮದುವೆ ಆಗದೇನೂ ಇರ್ಬೋದು. ಎರಡರಲ್ಲಿ ಯಾವುದೇ ಆದರೂ ನನಗೆ ನಷ್ಟ. ಅದಕ್ಕೆ ನೀನು ಸಾಯ್ಬೇಕು. ಅಲ್ಲ, ನೀನು ಯಾವತ್ತೋ ಸಾಯ್ಬೇಕಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿದ್ದು ವೈಶಾಲಿ ಸತ್ತೋದ್ಲು. ಈಗ ವೈಶಾಲಿಯಾಗಿ ನೀನು ಸಾಯ್ತೀಯ. ಊರ್ಮಿಳ, ಬಾ ಇಲ್ಲಿ, ಬೇಗ ಬಾ, ಬಾ ಬಾ ಇಲ್ಲಿ. ಎಂಗೇಜ್ಮೆಂಟ್ ಆಗೋವರೆಗೂ ಎಚ್ಚರ ಆಗಲ್ಲ ತಾನೆ? ಮದುವೆ ಆದ್ಮೇಲೆ ಹೇಳ್ತಾಳೆ ಅನ್ನೋ ಗ್ಯಾರಂಟಿ ಇಲ್ಲ. ಅಂದ್ರೆ ಸಾಯಿಸ್ಬಿಟ್ಯಾ? ಗೊತ್ತಿಲ್ಲ. ಸದ್ಯಕ್ಕೆ ಡಿಕ್ಕಿಲಿ ಬಿದ್ದಿದ್ದಾಳೆ, ಪ್ರಜ್ಞೆ ಇಲ್ಲ. ಡಿಕ್ಕಿ ತೆಗಿಯೋಷ್ಟರಲ್ಲಿ ಉಸಿರು ಕಟ್ಟಿ ಸತ್ತರು ಸಾಯ್ಬೋದು. ಯಾವುದಕ್ಕೂ ಒಳ್ಳೇದು ಈ ನಿಶ್ಚಿತಾರ್ಥನ ಬೇಗ ಮುಗಿಸೋದಕ್ಕೆ ಹೇಳು. ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ ಅಲ್ವಾ? ಆಲ್ರೆಡಿ ಮಾಡಿದ್ದೀನಲ್ಲ, ಆದರೂ ಸರಿ, ಯಾವುದಕ್ಕೂ ಒಳ್ಳೇದು ಅಂತ ಹೇಳ್ದೆ. ಸರಿ, ಯಾರಿಗೂ ಅನುಮಾನ ಬರ್ತಾರ, ಹೋಗಿ ನೋಡ್ಕೊ. ನಡಿ, ಒಳಗೆ ಹೋಗೋಣ. ಓಂ ಅಯಂ ಮುಹೂರ್ತ ಶುಭ ಮುಹೂರ್ತಸ್ತು ದೇವೀಂ ವಾಸಮಸನಿಂದ ದೇವಾಸ್ತಾಂ ಶುರೋಭಾ ಪಶವಾ ವದಂತೆ. ಹುಡುಗಿ ಬಂದಾಯ್ತು, ಇನ್ನು ಹುಡುಗಾನೇ ಬಂದಿಲ್ವಲ್ಲಮ್ಮ? ನಮ್ಮ ದೇವಂಶನ ಹಾಗೆ ಬಿಡಿ, ಹುಡುಗಿರಿಗಿಂತ ಜಾಸ್ತಿ ಟೈಮ್ ತಗೋತಾರೆ. ನೀ ಸುಮ್ನಿರ. ನಿಶ್ಚಿತಾರ್ಥ ಅಂದ್ಮೇಲೆ ಅಷ್ಟು ತಯಾರಾಗಿದ್ರೆ ಹೇಗೆ? ಅಮ್ಮ, ಮುಹೂರ್ತ ಮೀರೋದ್ರೆ ಕಷ್ಟ ಆಗುತ್ತೆ. ಹುಡುಗಂಗೆ ಬರಕ್ ಹೇಳಿ. ಏ ರಂಗ, ಹುಡುಗಿರ್ ತರ ತಯಾರಾಗ್ತಿದ್ದಾನೆ ಅಂತ ಜೋಕ್ ಮಾಡೋದಲ್ಲ. ಹೋಗಿ ಕರ್ಕೊಂಡ್ ಬಾ, ಹೋಗು. ಸರಿ ಇಂದು ಅಜ್ಜಿ. ಹಾ ತಾಯಿ, ಉಂಗ್ರನ ತರಿಸ್ಬಿಡಿ. ಉರ್ಮಿಳಾ, ದೇವ್ರ ಹತ್ರ ಇರೋ ಉಂಗ್ರ ತಗೊಂಡ್ ಬಾ. ಹಾ ಸರಿ ಅತ್ತೆ. ಏನ್ ದೇವಂಶನ ಹಿಂಗೆ ಕೂತಿದ್ದೀರಾ? ಕೆಳಗೆ ಎಲ್ಲರೂ ನಿಮ್ಮನ್ನ ಕಾಯ್ತಿದ್ದಾರೆ. ಕೆಳಗೆ ಎಲ್ಲರೂ ಖುಷಿಯಾಗಿದ್ದಾರೆ. ನೀವು ಈ ಎಂಗೇಜ್ಮೆಂಟ್ನ ಇಷ್ಟಪಟ್ಟು ಮಾಡ್ಕೋತಿದ್ದೀರಾ, ಆನಂತರ ನೀವು ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡಿದ್ದಾರೆ. ಆದರೆ ನನಗೆ ಗೊತ್ತು ಅಣ್ಣ, ನಿಮ್ಗೆ ಇಷ್ಟ ಇಲ್ಲ ಅಂತ. ಆದರೆ ನೀವೀಗ ಖುಷಿಯಾಗಿರ್ಬೇಕು ಅಣ್ಣ, ಆಗ ಮಾತ್ರ ಎಲ್ಲರೂ ಸಂತೋಷವಾಗಿರ್ತಾರೆ. ಸಂತೋಷನ? ನನ್ನ ಸಂತೋಷ ಇಲ್ಲೇ ಇದೆ ರಂಗ, ಬೇರೆ ನೆಲ್ಲೂ ಇಲ್ಲ. ನನಗೆ ಗೊತ್ತಿದೆ ಅಣ್ಣ, ಆದರೆ ಇಲ್ದಲೇ ಇರೋ ವೈದೇಹಿ ಅಮ್ಮವ್ರ ಬಗ್ಗೆ ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ಹೇಗೆ? ಇಂದು ಅಜ್ಜಿ ಹೇಳಿದ್ರಲ್ಲ, ವೈದೇಹಿ ಅಮ್ಮವ್ರು ಇಲ್ಲದೆ ಇರೋ ದುಃಖನ ಅಖಿಲ ಅವ್ರು ದೂರ ಮಾಡ್ತಾರೆ ಅಂತ. ತುಂಬ ಟೈಮ್ ಆಗ್ತಿದೆ ಅಣ್ಣ, ನೀವೀಗ ಬೇಗ ರೆಡಿಯಾಗಿ. ಮನ್ಸನ್ನ ಸಾಯಿಸ್ಕೊಂಡು ಬದುಕ್ತಾ ಇದ್ದೀನೋ ರಂಗ. ಇವಾಗ ಇದನ್ನು ಹಾಕೊಂಡ್ರೆ ನನಗೆ ಮನ್ಸೇ ಇಲ್ವೇನೋ ಅನ್ನೋ ಹಾಗಾಗತ್ತೆ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ ಅಣ್ಣ, ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ. ಒಂದು ಕ್ಷಣ ಎಲ್ಲ ಮರೆತು ಈ ಬಟ್ಟೆ ಹಾಕೊಂಡು ಬೇಗ ರೆಡಿಯಾಗಿ, ಆಗ ಎಲ್ಲ ಸರಿ ಹೋಗುತ್ತೆ. ಇದೇಳಿ ಅಣ್ಣ, ತಗೊಳ್ಳಿ ಅಣ್ಣ, ತಗೊಳ್ಳಿ, ರೆಡಿಯಾಗಿ. ಮತ್ತೆ ಒಬ್ನೇ ಬಂದ್ಯಲ್ಲ, ದೇವಾಂಶ್ ಎಲ್ಲೋದ? ರೆಡಿ ಆಗ್ತಿದ್ದಾರೆ ಅಮ್ಮೋರೆ, ಬರ್ತಾರೆ. ಇನ್ನೂ ರೆಡಿ ಆಗ್ಲಿಲ್ಲ ಅಂದ್ರೇನು? ಇಷ್ಟೊತ್ತನಕ ಏನ್ ಮಾಡ್ತಿದ್ದ? ಹೌದು, ವೈಶಾಲಿಯಲ್ಲಿ? ಇನ್ನೆಲ್ ವೈಶಾಲಿ? ವೈಶಾಲಿ ಇಲ್ವಲ್ಲ.
ಅದೇ ಅತ್ತೆ, ಮಾವ ಅಖಿಲನೇ ಸೊಸೆ ಆಗೋದು ಅಂತ ಪ್ರಾಮಿಸ್ ಮಾಡಿ ಹೇಳಿದ್ರಲ್ಲ, ಮಾವ ಮಾತು ಕೊಟ್ರೆ ಖಂಡಿತವಾಗ್ಲೂ ನಡೆಯುತ್ತೆ ಅಂತ. ಮೋಸ್ಟ್ಲಿ ಎಲ್ಲೋ ಹೊರಟೋಗಿರ್ತಾಳೆ. ಮನೇಲೆಲ್ಲೂ ಕಾಣಿಸ್ತಿಲ್ಲ. ಇಷ್ಟೊತ್ತಿಗೆ ಸತ್ತಿದ್ರು ಆಶ್ಚರ್ಯ ಪಡುವಂಥ ವಿಷಯ ಏನಲ್ಲ.